ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಗುರುವಾರ ಬೆಳಿಗ್ಗೆ ವ್ಲಾಗು. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪುಡಿ ಉಪ್ಪು ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಸೋಡಾನ ಕೂಡ ನಾನು ಮಿಕ್ಸ್ ಮಾಡೋದಿಲ್ಲ. ನಾರ್ಮಲಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಬಿಡ್ತೀನಿ. ಅದೇ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾವು ಉದ್ದಿನಬೇಳೆ ಹಾಕುವಾಗ ನೋಡ್ಕೊಂಡು ಹಾಕ್ಕೋಬೇಕು. ಉದ್ದಿನಬೇಳೆ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇಡ್ಲಿ ಗಟ್ಟಿ ಗಟ್ಟಿ ಅನಿಸುತ್ತೆ, ಅಷ್ಟೊಂದು ಮೃದುವಾಗಿ ಬರಲ್ಲ. ಹಾಗಾಗಿ ನಾನು ಉದ್ದಿನಬೇಳೆ ಆದಷ್ಟು ಕಡಿಮೆನೇ ಹಾಕ್ತೀನಿ. ಇಡ್ಲಿ ಜೊತೆ ಸಾಂಬಾರು ಮಾಡೋಣ ಅಂತ ಈ ಕಡೆ ಬೇಳೆಗೂ ಕೂಡ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಹಾಗೆ ಮೊಸರಪ್ಪ ಹಾಕಿದೆ. ಮೊಸರು ಕೂಡ ತುಂಬಾ ಚೆನ್ನಾಗಿ ಎಪ್ಪಾಗಿತ್ತು. ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಚಟ್ನಿ ಹಾಕ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗನು ಎದ್ದು ಬಂದು ಆಟ ಆಡ್ತಾ ಇದ್ದಾನೆ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಬೆಳಗ್ಗೆ ಎದ್ದು ನಾನು ನನ್ನ ಕೆಲಸ ಮಾಡ್ಕೊತಾ ಇರ್ತೀನಿ. ಅಂದರೆ ಅವ್ರ ಅಕ್ಕ ಹೋಗೋ ತನಕ ನಾನು ಅವನ ಜೊತೆ ಮಾತಾಡೋಕ್ಕಾಗಲ್ಲ, ಟೈಮ್ ಇರಲ್ಲ. ಮಾತಾಡಿಸ್ತಾ ಇರ್ತಾನೆ ಎದ್ದು ಬಂದು. ಅದಾದಮೇಲೆ ಇಡ್ಲಿಗೆ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಇಡ್ಲಿ ಮಾಡಿದ್ರೆ ವಡೆನೂ ಮಾಡಬೇಕು. ವಡೆ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಹಂಗಾಗಿ ಬರೀ ಇಡ್ಲಿ ಅಷ್ಟೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ ಅವಳಿಗೆ. ನಾನು ಯಾವಾಗಲೂ ಇಡ್ಲಿ ಮಾಡಿದಾಗ ಉದ್ದಿನಬೇಳೆ ತೆಗೆದಿಟ್ಬಿಡ್ತೀನಿ. ಅಂದರೆ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಬಿಡ್ತೀನಿ ವಡೆ ಮಾಡಬೇಕು ಅಂತ. ಅವಳಿಗೆ ಮನೆಯದು ವಡೆ ತುಂಬ ಇಷ್ಟ ಆಗುತ್ತೆ ಹೋಟೆಲ್ಗಿನ್ನ. ಹೋಟೆಲ್ದು ಅಷ್ಟೊಂದು ಇಷ್ಟಪಡಲ್ಲ. ಅದರಲ್ಲಿ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಇಷ್ಟಪಡಲ್ಲ. ಮನೆಯದೇ ಇಷ್ಟಪಡ್ತಾಳೆ. ಮಾಡಬೇಕು, ಮಾಡೋಕ್ಕೆ ಟೈಮ್ ಆಗಿಲ್ಲ. ಹಾಗೆ ಅವಳಿಗೂ ಕೂಡ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿ ಒಂದು ಫ್ರೂಟ್ನ ಪ್ಯಾಕ್ ಮಾಡಿದೆ. ಬನಾನಾ ಫ್ರೂಟ್ ಇತ್ತು. ಹಾಗೆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ಹಾಗಾಗಿ ಕಲರ್ ಡ್ರೆಸ್ ಹಾಕ್ಕೊಂಬರೋದಕ್ಕೆ ಅಂತ ಹೇಳಿದ್ರಂತೆ. ಲೆಹೆಂಗಾ ಇತ್ತಲ್ವಾ ದೀಪಾವಳಿದು, ಅದೇ ಹಾಕ್ಕೊಂಡು ಹೋಗ್ತೀನಿ ಅಂತಂದ್ಲು. ಸ್ವಲ್ಪ ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿದೆ, ಅವಳಿಗೆ ಕಂಫರ್ಟಬಲ್ ಆಗಿ. ಹಾಗಾಗಿ ಅದು ಇಷ್ಟಪಡ್ತಾ ಇದ್ದಾಳೆ ಹಾಕ್ಕೊಳ್ಳೋಕ್ಕೆ. ಹಾಗೆ ಮೇಲ್ಗಡೆ ಜಾಕೆಟನ್ನು ಹಾಕಿ ಕಳಿಸ್ತಾ ಇದ್ವಿ. ತುಂಬಾ ಚಳಿ ಇತ್ತು. ಹಾಗಾಗಿ ಅಲ್ಲೋಡಲ್ಲ ಒಂದು ಚಪ್ಪಲಿ ಕೈಗೆ ಹಿಡ್ಕೊಂಡ್ರೆ ಬೇಡ ಬಿಡ್ರಿ, ಸ್ಲಿಪ್ಪರ ಬಾಯ್. ಅವ್ರ ಪಪ್ಪ ಕೆಳಗಡೆ ಕಳ್ಸೋಕ್ಕಂತ ಹೋಗ್ತಾರೆ ಸ್ಕೂಲ್ಗೆ. ಇವನು ಹೋಗಬೇಕು, ಜೊತೆಗೆ ಹೋಗ್ಬಿಟ್ಟು ಹತ್ಕೊಂತ ಬರ್ತಾನೆ. ನನಗೆ ರೌಂಡ್ ಓಡಿಸಿಲ್ಲ ಅಂತಂದು. ರೌಂಡ್ ಕರ್ಕೊಂಡು ಹೋದರೆ ಸೀದಾ ರೋಡಿಗೆ ಕರ್ಕೊಂಡು ಹೋಗು ಅಂತಾನಂತೆ. ಅಲ್ಲೇ ಅಪಾರ್ಟ್ಮೆಂಟ್ ಒಳಗಡೆ ಓಡಿಸಿದ್ರೆ ಆಗಲ್ಲಂತೆ ರೌಂಡು. ಅದಕ್ಕೆ ಹೋದರೆ ಸುಮ್ಮನೆ ಬರಬೇಕು, ಅಳ್ಕೊತ ಬರಬೇಡ ಅಂತ ಹೇಳಿದೆ. ಅವ್ರು ಇನ್ನೇನು ಹೋಗ್ತಾರೆ ಅಂತಂದ ಹಂಗೆ ಚಪ್ಪಲಿ ಹಾಕ್ಕೊಂಡು ಫಾಸ್ಟಾಗಿ ಹೋಗ್ಬಿಡ್ತಾನೆ. ಲಿಫ್ಟ್ ಮೇಲೆ ಬರಬೇಕಲ್ಲ, ಅಲ್ಲಿ ತನಕ ಟೈಮ್ ಇರುತ್ತೆ ಅವನಿಗೆ ಸ್ಲಿಪ್ಪರ್ ಹಾಕ್ಕೊಳ್ಳೋಕ್ಕೆ. ನಿಧಾನಕ್ಕೆ ಹಾಕ್ಕೊತಾರೆ. ಇನ್ನೇನು ಮೇಲ್ಗಡೆ ಬಂತು, ಡೋರ್ ಓಪನ್ ಆಯಿತು ಅಂದರೆ ಸ್ಪೀಡಾಗಿ ಓಡೋಗ್ತಾನೆ. ಬೇಡ ಅಂತಂದರೂ ಕೇಳಲ್ಲ. ಇಲ್ಲ ಅಂತಂದರೆ ಬರೋ ತನಕನೂ ಅಳ್ತಾ ಇರ್ತಾನೆ. ಹಂಗಾಗಿ ಹೋಗಲಿ ಬಿಡು ಅಂತ ನಾನು ಸುಮ್ಮನಾಗ್ತೀನಿ. ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಬ್ರೇಕ್ಫಾಸ್ಟ್ನ ಕೂಡ ಮಾಡ್ಕೊಂಡ್ವಿ ನಾವೆಲ್ಲರೂ ಕೂಡ. ಸಿಕ್ಕಾಪಟ್ಟೆ ಒಂಥರ ಮೋಡ ಆದಂಗೆ ಆಗಿತ್ತು. ಸಂಗೆ ಲೈಟಾಗಿ ಮಳೆ ಬರ್ತಾಯಿತ್ತು. ಫುಲ್ ಚಳಿ ಅಂದರೆ ಚಳಿ ಇತ್ತು. ಗುರುವಾರ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇತ್ತು. ನೋಡ್ತಾ ಇರ್ಬೋದು, ಮಳೆ ಕೂಡ ತುಂಬ ಜೋರಾಗಿ ಬಂತು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಾಗೆ ಒಂದು ಲೋಟ ಕಾಫಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ರಂಗೋಲಿ ಹಾಕಿದ್ನಲ್ಲ, ಸೊ ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕೆ ಈ ಥರ ರಂಗೋಲಿ ಹಾಕ್ತೀನಿ ನಾನು ಅಕ್ಕಿ ಹಿಟ್ಟಿಂದು ಅಂತಂದರೆ, ನನ್ನ ಮಗ ಇದ್ದಾನಲ್ಲ, ಅವನು ಏನು ಮಾಡಿಬಿಡ್ತಾನೆ, ರಂಗೋಲಿ ಹಾಕಿಬಿಟ್ರೆ ಕೈಯಲ್ಲೆಲ್ಲ ಹೋಗಿ ಹಿಂಗೆ ಅಳಿಸ್ಬಿಟ್ಟು ಅಲ್ಲಿ ಆ ರಂಗೋಲಿ ಪುಡಿ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಇರ್ತಾನೆ. ಸುಮ್ಮನೆ ಬಾಯಿಗೆಲ್ಲ ಹಾಕ್ಕೊತಾ ಇರ್ತಾನೆ. ಕೈಯಲ್ಲೆಲ್ಲ ಹೋದರೆ ತುಂಬ ಕಷ್ಟ, ಅಂದರೆ ಉಗುರಲ್ಲೆಲ್ಲ ಹೋಗಿ ಮತ್ತು ಅದೇ ಕೈನ ಬಾಯಲ್ಲಿ ಇಟ್ಕೊತಾನೆ. ಹಾಗಾಗಿ ನಾನು ರಂಗೋಲಿನ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ದೆ. ಸರಿ, ಈ ಥರ ಹಾಕೋಣ ಅಂತಂದು ನಾನು ರೈಸ್ ಫ್ಲೋರ್ದೆಲ್ಲ ಮಾಡಿ ಹಾಕಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಕೇಳ್ತಾರೆ ಇಲ್ಲಿ ಫ್ಲ್ಯಾಟಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತಂದು. ಕೆಲವೊಬ್ರಿಗೆ ಗೊತ್ತಿರಲ್ಲ, ನಾನು ಚಾಪೀಸಿಂದ ಹಾಕ್ತೀನಿ ಅಂತ ಅಂದ್ಕೊಂಡಿರಬೇಕು.
ಇನ್ನು ಕೆಲವರೆಲ್ಲ ಹೆಂಗೆ ಹಾಕ್ತೀರಾ ಅಂತಂದೆಲ್ಲ ಕೇಳ್ತಾ ಇರ್ತಾರೆ. ನನಗಂತೂ ತುಂಬ ಇದು ಆಗುತ್ತೆ. ನನ್ನ ಮಗ ಹಿಂಗೆ ಕಾಲಿಂದ ಹಿಂಗೆ ಆಳಿಸಿದ್ರೂ ಕೂಡ ಹೋಗಲ್ಲ, ಕೈಯಿಂದ ತಿಕ್ಕಿದ್ರೂ ಕೂಡ ಹೋಗಲ್ಲ, ಅಷ್ಟು ಕರೆಕ್ಟಾಗಿ ಕೂತಿರುತ್ತೆ ಪರ್ಫೆಕ್ಟಾಗಿ. ಒಳ್ಳೆ ಪೇಂಟ್ ಥರನೇ ಕೂತಿರುತ್ತೆ. ನನಗಂತೂ ಇವಾಗ ಆರಾಮಾಗಿ ರಂಗೋಲಿ ಹಾಕಿ ನೆಮ್ಮದಿಯಿಂದ ಇರ್ತೀನಿ. ಡೋರ್ ತೆಗೆದ್ರೂ ಟೆನ್ಷನ್ ಇರಲ್ಲ. ಇವನು ಅಳಿಸ್ತಾನೆ, ಹಾಳು ಮಾಡ್ತಾನೆ ರಂಗೋಲಿನ ಅಂತ. ಹೆಂಗೆ ಹಾಕಿರ್ತೀನೋ ಹಾಗೆ ಇರುತ್ತೆ. 2 ದಿನ ಅಲ್ಲ 3 ದಿನ ಬಿಟ್ಟರೂ ಹಾಗೆ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಪಿಸ್ತಾ ಅದೆಲ್ಲ ಕಟ್ ಮಾಡಿ ಬಿಡಿಸ್ಕೊಳ್ಳೋದಿತ್ತು. ಸೊ ಅದನ್ನೆಲ್ಲ ಬಿಡಿಸ್ಕೊಂಡೆ, ಡ್ರೈ ಫ್ರೂಟ್ಸ್ನೆಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಅಂತ ರಾಗಿ ರೊಟ್ಟಿ, ಶೇಂಗಾ ಚಟ್ನಿ ಇತ್ತು. ಅದರ ಜೊತೆ ಕೆಂಪು ಚಟ್ನಿನೂ ಇತ್ತು. ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ಡ್ರೈ ಫ್ರೂಟ್ಸ್ ಉಂಡೆ ಅಥವಾ ಅಂಟುಂಡೆ ಅಂತ ಹೇಳ್ತಾರೆ, ಅದನ್ನು ಯಾವ ರೀತಿ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಇತ್ತು ಡ್ರೈ ಫ್ರೂಟ್ಸ್, ಹಾಗಾಗಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ಕೂಡ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟು ಅಂಟನ್ನು ತೊಗೊಂಡು ತುಪ್ಪ ಹಾಕಿಬಿಟ್ಟು, ತುಪ್ಪ ಕಾದ ನಂತರ ಅಂಟನ್ನು ಹಾಕಿ ಬಿಸಿ ಮಾಡಬೇಕಾಗುತ್ತೆ. ಅಂಟೆಲ್ಲ ಕೂಡ ಅರಳಬೇಕು, ಈ ಥರ ಮಂಡಕ್ಕಿ ಟೈಪ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಗಟ್ಟಿ ಗಟ್ಟಿ ಹಾಗೇ ಇರುತ್ತೆ ಅಂಟು ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಈಗ ಬಾಣಂತಿಯರಿಗೆಲ್ಲ ಕೊಡ್ತಾರೆ, ಅಥವಾ ಮೆಚೂರ್ಡ್ ಆದವ್ರಿಗೆಲ್ಲ ಈ ಥರ ಅಂಟೆಲ್ಲ ಕೊಡ್ತಾರಲ್ವ, ಸೊ ಅವಾಗೆಲ್ಲ. ಸೊ ಅದಾದಮೇಲೆ ನಾವು ತಿನ್ನೋದೇ ಇಲ್ಲ ಇದನ್ನೆಲ್ಲ. ಯಾವಾಗಾದರೂ ಒಂದು ಟೈಮ್ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂಟುಂಡೆ ಎಲ್ಲ. ತುಂಬಾ ಚೆನ್ನಾಗಿ ಸೊಂಟ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸೊಂಟ ನೋವು, ಬೆನ್ನು ನೋವು ಏನೂ ಕೂಡ ಇರಲ್ಲ, ಇದನ್ನು ತಿಂತಾ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಹತ್ರ ತುಂಬ ದಿನದಿಂದ ಹಾಗೇ ಇತ್ತು. ಮಾಡ್ಕೋಬೇಕು ಅಂತಂದು ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಟೈಮ್ ತೊಗೊಂಡು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು, ಕೊಬ್ಬರಿ ಎಲ್ಲ ತುರ್ಕೊಂಡೆಲ್ಲ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ನನ್ನ ಮಗ ಬಿಡೋದೇ ಇಲ್ಲ, ಹಾಗಾಗಿ ಅವನ್ನ ಇವತ್ತು ಮಲಗಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಬಾದಾಮಿ, ಗೋಡಂಬಿ, ಪಿಸ್ತಾ ಇದೆಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ರೋಸ್ಟ್ ಆಗಬೇಕು. ರೋಸ್ಟ್ ಆದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ. ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಅಂತೂ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕ್ಬೋದು. ಹಾಗೆ ನಾನಿಲ್ಲಿ ಹಸಿ ಖರ್ಜೂರ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಒಣ ಖರ್ಜೂರನಾದರೂ ತೊಗೋಬೋದು. ಸೊ ಹಸಿ ಖರ್ಜೂರ ಇತ್ತು ನನ್ನ ಹತ್ರ, ಸೊ ಹಾಗಾಗಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ. ಹಸಿ ಖರ್ಜೂರ ಸ್ವಲ್ಪ ಸ್ಮ್ಯಾಶ್ ಆಗೋ ಟೈಪ್ ಆಗಬೇಕು. ಅದು ಸ್ವಲ್ಪ ಹಾಗಾದರೆ ಆ ಉಂಡೆನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಬೆಲ್ಲ ಜಾಸ್ತಿ ಯೂಸ್ ಮಾಡೋದು ಅವಶ್ಯಕತೆ ಇರಲ್ಲ ಆವಾಗ. ಸೊ ನಾನು ಇದನ್ನು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಟ್ರೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಎಲ್ಲ, ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದಕ್ಕೆ ನಾನು ಇವಾಗ ಗಸಗಸೆನ ಹಾಕ್ತೀನಿ. 1-2 ಸ್ಪೂನಷ್ಟು ಗಸಗಸೆನ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಸಗಸೆ ಬೇಗ ಸುಟ್ಟೋಗೋದ್ರಿಂದ ನೀವು ಅದನ್ನೆಲ್ಲ ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರ್ಕೊಂಡಾದ್ಮೇಲೆ ಅದ್ರ ಮೇಲೆ ನೀವು ಗಸಗಸೆನ ಹಾಕಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಬೇಗ ಬರ್ನ್ ಆಗಿಬಿಡುತ್ತೆ ಅದು. ಅದಾದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಒಣ ಕೊಬ್ಬರಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು. ಅದನ್ನು ಕೂಡ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೆಲ್ಲ ಬೇಕಂದರೆ ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಕಟ್ಟೋದಕ್ಕೆ ಬರುತ್ತೆ. ಖರ್ಜೂರ ಎಲ್ಲ ಸ್ಮ್ಯಾಶ್ ಆಗಿರುತ್ತಲ್ವ, ಸೊ ಅದೇ ನಿಮಗೆ ಅಂಟು ಹಿಡಿಯುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಗೆ ಇದು ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದರೆ ಸಾಕು. ಇದನ್ನು ಆಫ್ ಮಾಡಿಬಿಟ್ಟು ನಾನೀಗ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ನೊರೆ ಬರೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಪಾಕ ಬಂದಿದೆ ಅಂತ. ಆದರೂ ಒಂದ್ಸಲ ನೀರಿಗಾದರೂ ಹಾಕಿ ನೋಡ್ಬೋದು, ಇಲ್ಲಾಂದರೆ ಕೈಯಲ್ಲಿ ಈ ಥರ ಮುಟ್ಟಿ ಬೇಕಿದ್ರೂ ನೋಡ್ಬೋದು. ಕೈಯಲ್ಲಿ ಮುಟ್ಟಿದಾಗ ಒಂದೆಳೆ ಬರುತ್ತೆ. ಸೊ ಅದನ್ನು ನಾನು ತೋರಿಸೋದು ಮರ್ತೋದೆ, ಬಟ್ ನಾನು ನೀರಲ್ಲಿ ಹಾಕಿಬಿಟ್ಟು ಚೆಕ್ ಮಾಡಿದೆ ಅಷ್ಟೇ. ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ನಾನು ಬೆಲ್ಲ ಜಾಸ್ತಿ ಹಾಕಿಲ್ಲ. ನೀವು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಜಾಸ್ತಿ ಪಾಕ ಮಾಡ್ಕೋಬೋದು. ಖರ್ಜೂರನೇ ಜಾಸ್ತಿ ಸ್ವೀಟ್ ಇರುತ್ತಲ್ವ, ಹಾಗಾಗಿ ಬೆಲ್ಲನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಚೆನ್ನಾಗಿ ಪಾಕದಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಇದು ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ತುಂಬ ಬಿಸಿ ಇರುತ್ತೆ, ನಿಧಾನಕ್ಕೆ ಎಲ್ಲನೂ ಉಂಡೆ ಮಾಡ್ಕೋಬೇಕಾಗುತ್ತೆ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಉಂಡೆನ ಮಾಡ್ಕೋಬೋದು. ಎಲ್ಲ ಡ್ರೈ ಫ್ರೂಟ್ಸ್ನ ಇದೇ ಥರ ಉಂಡೆ ಕಟ್ಕೊಂಡು ಇಟ್ಕೊಂಡ್ರೆ ಆಯಿತು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಟಿ ಇಟ್ಕೋಬೋದು. ನೋಡ್ತಾ ಇರ್ಬೋದು, ಡ್ರೈ ಫ್ರೂಟ್ಸ್ ಉಂಡೆ ತಿನ್ನೋದಕ್ಕೆ ರೆಡಿಯಾಗಿದೆ. ಹಾಗೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ನಾನು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.